ಎಲ್ಲರಿಗೂ ನಮಸ್ಕಾರ. ನವೆಂಬರ್ 14 ಮತ್ತು 15 ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2025 ಯಾರು ಪ್ರಕಟಿಸುತ್ತಾರೆ? ಆಯ್ಕೆಗಳು: ಎ. ಯುಎನ್ಇಪಿ, ಬಿ. ಐಪಿಸಿಸಿ, ಸಿ. ವಿಶ್ವ ಹವಾಮಾನ ಸಂಸ್ಥೆ, ಡಿ. ಜರ್ಮನ್ ವಾಚ್. ಉತ್ತರ ಡಿ. ಜರ್ಮನ್ ವಾಚ್. ಪ್ರಶ್ನೆ 2. ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ 2024ರಲ್ಲಿ ಭಾರತದ ವಾರ್ಷಿಕ ರ್ಯಾಂಕ್ ಯಾವುದು? ಆಯ್ಕೆಗಳು: ಎ. 10ನೇ, ಬಿ. 12ನೇ, ಸಿ. 15ನೇ, ಡಿ. 18ನೇ. ಉತ್ತರ ಸಿ. 15ನೇ. ಪ್ರಶ್ನೆ 3. ಹವಾಮಾನ ಅಪಾಯ ಸೂಚ್ಯಂಕ 2025ರಲ್ಲಿ ಭಾರತದ ದೀರ್ಘಾವಧಿ ರ್ಯಾಂಕ್ ಯಾವುದು? 1995ರಿಂದ 2024ರವರೆಗೆ. ಆಯ್ಕೆಗಳು: ಎ. 9ನೇ, ಬಿ. 11ನೇ, ಸಿ. 12ನೇ, ಡಿ. 13ನೇ. ಉತ್ತರ ಎ. 9ನೇ. ಪ್ರಶ್ನೆ 4. ಇತ್ತೀಚೆಗೆ ಭಾರತ ಶ್ರೀಲಂಕಾ ಸಂಸ್ಕೃತ ಮಹೋತ್ಸವವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆಗಳು: ಎ. ನವದೆಹಲಿ, ಭಾರತ, ಬಿ. ಕೊಲಂಬೋ, ಶ್ರೀಲಂಕಾ, ಸಿ. ಕ್ಯಾಂಡಿ, ಶ್ರೀಲಂಕಾ, ಡಿ. ಚೆನ್ನೈ, ಭಾರತ. ಉತ್ತರ ಬಿ. ಕೊಲಂಬೋ, ಶ್ರೀಲಂಕಾ. ಪ್ರಶ್ನೆ 5. ಭಾರತ ಶ್ರೀಲಂಕಾ ಸಂಸ್ಕೃತ ಮಹೋತ್ಸವದ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು: ಎ. ತಮಿಳು ಸಾಹಿತ್ಯವನ್ನು ಉತ್ತೇಜಿಸುವುದು, ಬಿ. ವ್ಯಾಪಾರ ಸಹಕಾರವನ್ನು ಬಲಪಡಿಸುವುದು, ಸಿ. ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು, ಡಿ. ಸಂಸ್ಕೃತವನ್ನು ಸಂರಕ್ಷಿಸಿ ಉತ್ತೇಜಿಸುವುದು. ಉತ್ತರ ಡಿ. ಸಂಸ್ಕೃತವನ್ನು ಸಂರಕ್ಷಿಸಿ ಉತ್ತೇಜಿಸುವುದು. ಪ್ರಶ್ನೆ 6. ಸರ್ವಿಯರ್ ಇಂಡಿಯಾ ಆರಂಭಿಸಿದ ಬಯೋಮಾರ್ಕರ್ ಪರೀಕ್ಷೆಗಳು ಯಾವ ಜನ್ಯು ಮ್ಯೂಟೇಷನ್ಗಳ ಮೇಲೆ ಕೇಂದ್ರೀಕರಿಸುತ್ತವೆ? ಆಯ್ಕೆಗಳು: ಎ. BRCA1 ಮತ್ತು BRCA2, 2. IDH1 ಮತ್ತು IDH2, ಸಿ. EGFR ಮತ್ತು KRAS, ಡಿ. P53 ಆ್ಯಂಡ್ PTN. ಉತ್ತರ ಬಿ. IDH1 ಮತ್ತು IDH2. ಪ್ರಶ್ನೆ 7. ಸರ್ವಿಯರ್ ಇಂಡಿಯಾದ ಉಚಿತ ಬಯೋಮಾರ್ಕರ್ ಪರೀಕ್ಷೆಗಳು ಮುಖ್ಯವಾಗಿ ಯಾವ ಆಸ್ಪತ್ರೆಗಳಲ್ಲಿ ಲಭ್ಯ? ಆಯ್ಕೆಗಳು: ಎ. ಟ್ರಸ್ಟ್ ಆಸ್ಪತ್ರೆಗಳು, ಬಿ. ಖಾಸಗಿ ಆಸ್ಪತ್ರೆಗಳು, ಸಿ. ಸರ್ಕಾರಿ ಆಸ್ಪತ್ರೆಗಳು, ಡಿ. ಸೈನಿಕ ಆಸ್ಪತ್ರೆಗಳು. ಉತ್ತರ ಸಿ. ಸರ್ಕಾರಿ ಆಸ್ಪತ್ರೆಗಳು. ಪ್ರಶ್ನೆ 8. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತ್ ನೆಟ್ ಯೋಜನೆಯ ಮುಖ್ಯ ಗುರಿ ಏನು? ಆಯ್ಕೆಗಳು: ಎ. ನಗರಗಳಲ್ಲಿ ಉಚಿತ ವೈಫೈ ಒದಗಿಸುವುದು, ಬಿ. ಗ್ರಾಮೀಣ ಪ್ರದೇಶಗಳಲ್ಲಿ ಮೊಬೈಲ್ ಟವರ್ಗಳನ್ನು ಸ್ಥಾಪಿಸುವುದು, ಸಿ. ಗಡಿ ಪ್ರದೇಶಗಳಿಗೆ ಉಪಗ್ರಹ ಇಂಟರ್ನೆಟ್ ನಿರ್ಮಿಸುವುದು, ಡಿ. ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ವೇಗದ ಬ್ರಾಡ್ಬ್ಯಾಂಡ್ ವಿಸ್ತರಿಸುವುದು. ಉತ್ತರ ಡಿ. ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ವೇಗದ ಬ್ರಾಡ್ಬ್ಯಾಂಡ್ ವಿಸ್ತರಿಸುವುದು. ಪ್ರಶ್ನೆ 9. ತಿದ್ದುಪಡಿ ಮಾಡಿದ ಭಾರತ ನೆಟ್ ಯೋಜನೆಯನ್ನು ಪೂರ್ಣವಾಗಿ ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದು? ಆಯ್ಕೆಗಳು: ಎ. ಗುಜರಾತ್, ಬಿ. ಮಹಾರಾಷ್ಟ್ರ, ಸಿ. ಪಂಜಾಬ್, ಡಿ. ಹರಿಯಾಣ. ಉತ್ತರ ಸಿ. ಪಂಜಾಬ್. ಪ್ರಶ್ನೆ 10. ನವೆಂಬರ್ 2025ರಲ್ಲಿ ಪ್ರಧಾನಿ ಮೋದಿ ಕಾಲಚಕ್ರ ದೀಕ್ಷಾ ಸಮಾರಂಭದಲ್ಲಿ ಯಾವ ದೇಶದಲ್ಲಿ ಭಾಗವಹಿಸಿದರು? ಆಯ್ಕೆಗಳು: ಎ. ಭೂತಾನ್, ಬಿ. ನೇಪಾಲ್, ಸಿ. ಶ್ರೀಲಂಕಾ, ಡಿ. ಜಪಾನ್. ಉತ್ತರ ಎ. ಭೂತಾನ್. ಪ್ರಶ್ನೆ 11. ಭೂತಾನ್ನಲ್ಲಿ ಪ್ರಧಾನಿ ಮೋದಿ ಹಾಜರಾದ ಕಾಲಚಕ್ರ ಸಮಾರಂಭವು ಬೌದ್ಧ ಧರ್ಮದ ಯಾವ ಶಾಖೆಗೆ ಸಂಬಂಧಿಸಿದೆ? ಆಯ್ಕೆಗಳು: ಎ. ಥೇರವಾದ ಬೌದ್ಧ ಧರ್ಮ, ಬಿ. ಮಹಾಯಾನ ಬೌದ್ಧ ಧರ್ಮ, ಸಿ. ವಜ್ರಯಾನ ಬೌದ್ಧ ಧರ್ಮ, ಡಿ. ಝೆನ್ ಬುದ್ಧ ಧರ್ಮ. ಉತ್ತರ ಸಿ. ವಜ್ರಯಾನ ಬೌದ್ಧ ಧರ್ಮ. ಪ್ರಶ್ನೆ 12. ನವೆಂಬರ್ 2025ರಲ್ಲಿ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಭಾರತಕ್ಕೆ 8 ಚಿರತೆಗಳನ್ನು ದಾನ ಮಾಡಲು ಯಾವ ದೇಶ ಒಪ್ಪಿಕೊಂಡಿತು? ಆಯ್ಕೆಗಳು: ಎ. ಕೆನ್ಯಾ, ಬಿ. ದಕ್ಷಿಣ ಆಫ್ರಿಕಾ, ಸಿ. ತಾಂಜೇನಿಯಾ, ಡಿ. ಬೋಟ್ಸ್ವಾನಾ. ಉತ್ತರ ಡಿ. ಬೋಟ್ಸ್ವಾನಾ. ಪ್ರಶ್ನೆ 13. ಭಾರತದಲ್ಲಿ ಚಿರತೆಗಳು ಯಾವ ವರ್ಷದಲ್ಲಿ ನಾಶವಾಗಿವೆ ಎಂದು ಘೋಷಿಸಲಾಯಿತು? ಆಯ್ಕೆಗಳು: ಎ. 1947, ಬಿ. 1952, ಸಿ. 1961, ಡಿ. 1970. ಉತ್ತರ ಬಿ. 1952. ಪ್ರಶ್ನೆ 14.
ಕುಂಚಲ ಕೈವಲ್ಯರೆಡ್ಡಿ ಆಯ್ಕೆಯಾದ ಅಂತಾರಾಷ್ಟ್ರೀಯ ಅಂತರಿಕ್ಷ ಯಾತ್ರಿಗಳ ತರಬೇತಿ ಕಾರ್ಯಕ್ರಮವನ್ನು ಯಾರು ಆಯೋಜಿಸಿದ್ದಾರೆ? ಆಯ್ಕೆಗಳು: ಎ. ನಾಸಾ, ಬಿ. ಸ್ಪೇಸ್ ಎಕ್ಸ್, ಸಿ. ಟೈಟಾನ್ಸ್ ಸ್ಪೇಸ್ ಇಂಡಸ್ಟ್ರೀಸ್, ಡಿ. ಬ್ಲೂ ಒರಿಜಿನ್. ಉತ್ತರ ಸಿ. ಟೈಟಾನ್ಸ್ ಸ್ಪೇಸ್ ಇಂಡಸ್ಟ್ರೀಸ್. ಪ್ರಶ್ನೆ 15. ಇತ್ತೀಚೆಗೆ ಆಪರೇಷನ್ ಅಖಂಡ್ ಪ್ರಹಾರನ್ನು ಎಲ್ಲಿ ನಡೆಸಲಾಯಿತು? ಆಯ್ಕೆಗಳು: ಎ. ಪೋಖ್ರಾನ್, ರಾಜಸ್ಥಾನ್, ಬಿ. ಜೈಸಲ್ಮೇರ್, ರಾಜಸ್ಥಾನ್, ಸಿ. ಜೋಧ್ಪುರ್, ರಾಜಸ್ಥಾನ್, ಡಿ. ಮೇಲಿನ ಯಾವುದೂ ಅಲ್ಲ. ಉತ್ತರ ಬಿ. ಜೈಸಲ್ಮೇರ್, ರಾಜಸ್ಥಾನ್. ಪ್ರಶ್ನೆ 16. ಆಪರೇಷನ್ ಅಖಂಡ್ ಪ್ರಹಾರನ್ನು ಯಾವ ಬ್ರಿಗೇಡ್ ಮುನ್ನಡೆಸಿತು? ಆಯ್ಕೆಗಳು: ಎ. ಸೂರಜ್ ಬ್ರಿಗೇಡ್, ಬಿ. ವಜ್ರ ಬ್ರಿಗೇಡ್, ಸಿ. ಗರುಡ ಬ್ರಿಗೇಡ್, ಸಿ. ಡಿ. ರುದ್ರ ಬ್ರಿಗೇಡ್. ಉತ್ತರ ಡಿ. ರುದ್ರ ಬ್ರಿಗೇಡ್. ಪ್ರಶ್ನೆ 17. ಆಪರೇಷನ್ ಅಖಂಡ್ ಪ್ರಹಾರ್ ಯಾವ ವಿಸ್ತೃತ ಯುದ್ಧಾಭ್ಯಾಸದ ಭಾಗವಾಗಿದೆ? ಆಯ್ಕೆಗಳು: ಎ. ವ್ಯಾಯಾಮ್ ವಜ್ರ ಪ್ರಹಾರ್, ಬಿ. ವ್ಯಾಯಾಮ್ ತ್ರಿಶೂಲ್, ಸಿ. ವ್ಯಾಯಾಮ್ ಶಕ್ತಿ, ಡಿ. ವ್ಯಾಯಾಮ್ ಯುದ್ಧಾಭ್ಯಾಸ್. ಉತ್ತರ ಬಿ. ವ್ಯಾಯಾಮ ತ್ರಿಶೂಲ್. ಪ್ರಶ್ನೆ 18. ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಟಿಬಿ ವರದಿ 2025 ಪ್ರಕಾರ ಭಾರತದ ಚಿಕಿತ್ಸೆ ವ್ಯಾಪ್ತಿ ಎಷ್ಟು ತಲುಪಿದೆ? ಆಯ್ಕೆಗಳು: ಎ. 85%, ಬಿ. 88%, ಸಿ. 90%, ಡಿ. 92%. ಉತ್ತರ ಡಿ. 92%. ಪ್ರಶ್ನೆ 19. 2025ರಿಂದ 2029 ಅವಧಿಗೆ ಯುನೆಸ್ಕೋ ಮ್ಯಾನ್ ಆ್ಯಂಡ್ ದಿ ಬಯೋಸ್ಪಿಯರ್ ಕೌನ್ಸಿಲ್ಗೆ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಆಯ್ಕೆಗಳು: ಎ. ಖತಾರ್, ಬಿ. ಸೌದಿ ಅರೇಬಿಯಾ, ಸಿ. ಒಮನ್, ಡಿ. UAE. ಉತ್ತರ ಸಿ. ಒಮನ್. ಪ್ರಶ್ನೆ 20. 2026ರ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಹಾಕಿ FIH ಹಾಕಿ ವಿಶ್ವಕಪ್ಪನ್ನು ಯಾವ 2 ದೇಶಗಳು ಸಂಯುಕ್ತವಾಗಿ ಆತಿಥ್ಯ ವಹಿಸಲಿವೆ? ಆಯ್ಕೆಗಳು: ಎ. ಫ್ರಾನ್ಸ್ ಮತ್ತು ಜರ್ಮನಿ, ಬಿ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್, ಸಿ. ಸ್ಪೇನ್ ಮತ್ತು ಪೋರ್ಚುಗಲ್, ಡಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಉತ್ತರ ಬಿ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್. ಧನ್ಯವಾದಗಳು.